ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರುವಂತಹ ಮಹಾನ್ ನಟ ಯಾರಪ್ಪ ಅಂದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿ ಹುಟ್ಟಿ ತಮ್ಮದೇ ಆದ ಗುರುತನ್ನ ನಿರ್ಮಿಸಿಕೊಂಡಿರುವ ಜೀವನ ಕಥೆ ಇದು. ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ, ಹಾಗಾಗಿ ಕೊನೆಯವರೆಗೂ ತಾಳ್ಮೆಯಿಂದ ನೋಡಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಇವತ್ತು ನಮ್ಮ ಶಿವರಾಜ್ ಕುಮಾರ್ ಸರ್ರ ಬಾಲ್ಯ ಮತ್ತು ಕುಟುಂಬ ಹೇಗಿತ್ತು ಎಂಬುದನ್ನ ನೋಡೋಣ. ಶಿವರಾಜ್ ಕುಮಾರ್ ಅವರ ಪೂರ್ಣ ಹೆಸರು ನಾಗರಾಜ್ ಕುಮಾರ್. ಅವರು ಜನಿಸಿದ್ದು ಜುಲೈ 12, 1962ರಂದು ಮದ್ರಾಸಿನ ಚೆನ್ನೈನಲ್ಲಿ. ಅವರ ತಂದೆ ಕನ್ನಡದ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ತಾಯಿ ಪಾರ್ವತಮ್ಮ ರಾಜ್ಕುಮಾರ್. ಸಿನಿಮಾ ವಾತಾವರಣದಲ್ಲೇ ಬೆಳೆದರೂ ಅವರಿಗೆ ನಟನಾಗುವ ಗುರಿ ಬಾಲ್ಯದಲ್ಲೇ ಸ್ಪಷ್ಟವಾಗಿತ್ತು. ಶಿವರಾಜ್ ಕುಮಾರ್ ಅವರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅಭಿನಯ ತರಬೇತಿಯನ್ನ ಪಡೆದಿದ್ದರು. 'ತರಬೇತಿ ಮತ್ತು ಹೋರಾಟ ಹೇಗಿತ್ತು ಗೊತ್ತಾ? ತಂದೆ ದೊಡ್ಡ ನಟನಾಗಿದ್ದರೂ ಶಿವರಾಜ್ ಕುಮಾರ್ ಅವರಿಗೆ ಸುಲಭವಾಗಿ ಅವಕಾಶ ಸಿಗಲಿಲ್ಲ. ತಮ್ಮ ಪ್ರತಿಭೆಯ ಮೇಲೆ ನಂಬಿಕೆ ಇಟ್ಟು ತೀವ್ರ ತರಬೇತಿ ಪಡೆದರು. ನಟನೆ, ನೃತ್ಯ, ಡೈಲಾಗ್ ಡೆಲಿವರಿ ಎಲ್ಲದರಲ್ಲೂ ಕೂಡ ಶ್ರಮ ಪಟ್ಟರು. ತಂದೆಯ ನೆರಳಿನಲ್ಲಿ ಬದುಕದೆ ತಮ್ಮದೇ ಆದ ಗುರುತನ್ನ ಮಾಡಬೇಕೆಂಬುದು ಇವರ ಹಠವಾಗಿತ್ತು. ಶಿವರಾಜ್ ಕುಮಾರ್ ಅವರ ಸಿನಿಮಾ ಪ್ರವೇಶ ಮತ್ತು ಹ್ಯಾಟ್ರಿಕ್ ಹೇಗಿತ್ತು ಗೊತ್ತಾ? 1986ರಲ್ಲಿ ಆನಂದ್ ಚಿತ್ರದ ಮೂಲಕ ಹೀರೋ ಆಗಿ ಪ್ರವೇಶಿಸಿದರು. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ನಂತರ ರಥಸಪ್ತಮಿ ಮತ್ತು ಮನಮೆಚ್ಚಿದ ಹುಡುಗಿ ಈ 3 ಸಿನಿಮಾಗಳು ಸತತವಾಗಿ ಹಿಟ್ ಆದ ಕಾರಣ ಅವರಿಗೆ ಹ್ಯಾಟ್ರಿಕ್ ಹೀರೋ ಎಂಬ ಬಿರುದು ಕೂಡ ಸಿಕ್ಕಿತು. ಇದರಲ್ಲಿ ಅವರ ಕನ್ನಡ ಚಿತ್ರದಲ್ಲಿ ಸ್ಥಿರವಾಗಿ ನೆಲೆಸಿತು. ವಿಭಿನ್ನ ಪಾತ್ರಗಳು ಮತ್ತು ಯಶಸ್ಸು ಹೇಗಿತ್ತು ಗೊತ್ತಾ? ಶಿವರಾಜ್ ಕುಮಾರ್ ಅವರು ರೊಮ್ಯಾಂಟಿಕ್ ಪಾತ್ರಗಳಿಂದ ಹಿಡಿದು ಆಕ್ಷನ್, ಪೌರಾಣಿಕ, ಸಾಮಾಜಿಕ ಪಾತ್ರಗಳವರೆಗೆ ಎಲ್ಲಾ ರೀತಿಯ ಪಾತ್ರಗಳಲ್ಲೂ ಕೂಡ ನಟಿಸಿದರು. ಇವರ ಪ್ರಮುಖ ಚಿತ್ರಗಳು ಓಂ, ಜನ್ಮದ ಜೋಡಿ, ಆಕೆ, ಜೋಗಿ, ಮಕ್ಕಿ ಮತ್ತು ಟಗರು. ಓಂ ಸಿನಿಮಾ ಅವರಿಗೆ ಜೀವನ ವೃತ್ತಿಯಲ್ಲಿ ಐಕಾನಿಕ್ ಚಿತ್ರವಾಗಿದೆ. ಅವರ ಗಂಭೀರ ಅಭಿನಯ ಜನರನ್ನ ಬೆರಗುಗೊಳಿಸಿತು. ಶಿವರಾಜ್ ಕುಮಾರ್ ಅವರು ಗೀತಾ ಅವರನ್ನ ಮದುವೆಯಾದರು. ಈ ದಂಪತಿಗೆ ನಿರುಪಮಾ ಮತ್ತು ನಿವೇದಿತಾ ಎಂಬ ಇಬ್ಬರು ಪುತ್ರಿಯರು ಕೂಡ ಇದ್ದಾರೆ. ಕುಟುಂಬ ಜೀವನ ಮತ್ತು ಸಿನಿಮಾ ಜೀವನ ಎರಡನ್ನೂ ಸಮತೋಲನದಲ್ಲಿ ನಡೆಸುತ್ತಿದ್ದಾರೆ. ಇವರ ಸಾಮಾಜಿಕ ಸೇವೆ ಮತ್ತು ವ್ಯಕ್ತಿತ್ವ ಹೇಗಿದೆ ಗೊತ್ತಾ? ಶಿವರಾಜ್ ಕುಮಾರ್ ಅವರು ತಮ್ಮ ತಂದೆ ಹೆಸರಿನಲ್ಲಿ ನಡೆಯುವ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಬಡವರಿಗೆ ಸಹಾಯ, ಆರೋಗ್ಯ ಶಿಬಿರಗಳು, ಶಿಕ್ಷಣಕ್ಕೆ ನೆರವು ಇವೆಲ್ಲವೂ ಅವರ ಸೇವೆಯ ಭಾಗ. ಅವರು ಸದಾ ಹೇಳುವ ಮಾತೇನೆಂದರೆ, ನನ್ನ ತಂದೆಯ ಹೆಸರನ್ನು ಉಳಿಸುವುದು ನನ್ನ ಕರ್ತವ್ಯವಾಗಿದೆ ಎಂಬುದು ಇವರ ಒಂದು ಆಶಯ. ತಂದೆಯ ದೊಡ್ಡ ಹೆಸರು ಇದ್ದರೂ ತಮ್ಮದೇ ಆದ ಶ್ರಮದಿಂದ ಹ್ಯಾಟ್ರಿಕ್ ಹೀರೋ ಆಗಿ ಬೆಳೆದವರು ಶಿವರಾಜ್ ಕುಮಾರ್ ಅವರು. ಅವರ ಜೀವನ ನಮಗೆ ಕಲಿಸುವ ಪಾಠವೇನೆಂದರೆ, ಹೆಸರು ಇದ್ದರೆ ಸಾಲದು, ಶ್ರಮ ಇದ್ದರೆ ಮಾತ್ರ ಯಶಸ್ಸು, ವಿನಯವೇ ನಿಜವಾದ ಶಕ್ತಿ. ಇದೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೀವನ ಚರಿತ್ರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಶಿವರಾಜ್ ಕುಮಾರ್ ಅವರ ಅಭಿಮಾನಿಯಾಗಿದ್ರೆ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ.
ಇದೇ ರೀತಿಯ ಫಿಲಮ್ ಬಗ್ಗೆ ನೀವು ತಿಳ್ಕೊಬೇಕು, ಹೀರೋಗಳ ಬಗ್ಗೆ ತಿಳ್ಕೊಬೇಕು, ಹೀರೋಯಿನ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋನ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.